ಸರ್, ಇದರಿಂದ ರಾಜ್ಯಕ್ಕೆ ಎಷ್ಟು ನಷ್ಟ ಆಗುತ್ತೆ? ಯಾಕಂದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಇದು ಸ್ಟೇಟಿಗೆ ತುಂಬಾನೇ ಲಾಸ್ ಆಗುತ್ತೆ, ಅದೆಷ್ಟೋ ಸಾವಿರ ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇದರಿಂದ ರಾಜ್ಯ ಕಳ್ಕೊಳ್ಳುವಂಥ ಅಂದರೆ ರಾಜ್ಯಕ್ಕಾಗುವಂಥ ನಷ್ಟ ಏನು? ನೋಡ್ರಿ, ಸಿದ್ದರಾಮಯ್ಯ ಗೌರ್ಮೆಂಟು ಬಜೆಟ್ ಸೆಷನಲ್ಲಿ ಬಜೆಟಲ್ಲೇ ಸೇರಿಸ್ಬಿಟ್ಟಿದ್ರು. ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರೋದು ಬರ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅಂತ. ಇಟ್ ಈಸ್ ನೋನ್ ಟ್ರೂತ್. ನಮಗೇನು ಬರ್ತಾ ಇದೆ ಅದರಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಐ ಆಮ್ ಟೆಲಿಂಗ್ ಯು ಯಾವ ರೀತಿಯಾಗಿ GST ಅನ್ನು ಹಂಚ್ತಾ ಇದ್ದಾರೆ ಅನ್ನೋದಕ್ಕೆ. ಕಲೆಕ್ಷನ್ ನಮ್ಮ ಸ್ಟೇಟ್ ಎಷ್ಟು ಕೊಡುತ್ತೋ ಅದು ಬೇರೆ ವಿಷಯ, ನಮ್ಮ ಸ್ಟೇಟಿಂದ ಎಷ್ಟು ಕಲೆಕ್ಷನ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮಗೆ ರಿಟರ್ನ್ ಬರುವಾಗ ನಮ್ಮ ಜನಸಂಖ್ಯೆಯ ಮೇಲೆ ಆಧಾರಿತವಾಗಿ ಅದು ಬರುತ್ತೆ ಅನ್ನೋದು. ಆ ಲೆಕ್ಕದಲ್ಲಿ ನಮ್ಮ ಸ್ಟೇಟಿದ ಕ್ಲೈಮ್ ಅಂದರೆ ಕಲೆಕ್ಷನ್ ನಮ್ಮದು ಜಾಸ್ತಿ. ಮುಂಚೆ ಏನಾಗಿತ್ತು, ಸ್ಟೇಟ್ ಕಲೆಕ್ಷನ್ ಮಾಡ್ತಾಯಿತ್ತು, ಇಲ್ಲೇ ಸ್ಪೆಂಡ್ ಮಾಡ್ತಾಯಿದ್ರು, ಬಜೆಟ್ ಇರ್ತಾಯಿತ್ತು. ಕಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ, ಬಟ್ ನಮಗೆ ವಾಪಸ್ ಬರುವಾಗ ಬರೋದು ಬರ್ತಾ ಇಲ್ಲ ಅನ್ನುವ ಕ್ಲೈಮ್. ಆಬ್ವಿಯಸ್ಲಿ ಈಗ ಕಡಿಮೆ ಆಗೇ ಆಗುತ್ತೆ. ಯಾಕೆ ಅಂದರೆ ಕಲೆಕ್ಷನ್ನೇ ಕಡಿಮೆ ಆಗ್ತಾ ಇದೆ. ನೀವು 12% ಇದ್ದಿದ್ದನ್ನು 0% ಮಾಡಿದರೆ, 18% ಇದ್ದಿದ್ದನ್ನು 5% ಮಾಡಿದರೆ ಆಟೋಮೆಟಿಕ್ಲಿ ಡ್ರಾಸ್ಟಿಕಲಿ, ನಾಟ್ ಕಡಿಮೆ ಆಗುತ್ತೆ ಅಂದರೆ ಸ್ವಲ್ಪ ಅಲ್ಲ, ಡ್ರಾಸ್ಟಿಕಲಿ ಒಂದು ರೀತಿಯ ವಿಪರೀತವಾಗಿ ಕಲೆಕ್ಷನ್ ಅಲ್ಲಿ ಕಡಿತ ಆಗುತ್ತೆ. ಆದರೆ ಇಂಟರ್ನ್ ಸ್ಟೇಟ್ಗೆ ಬರುವಂತಹ ಪರ್ಸೆಂಟೇಜ್ ಅಲ್ಲೂ ಕೂಡ ಕಡಿಮೆ ಆಗುತ್ತೆ. ಈಗ ಕರ್ನಾಟಕದಲ್ಲಿ ನಮಗೆ ಪ್ರಾಬ್ಲಮ್ ಏನು ಹೇಳಿ? ಬಿಗ್ಗೆಸ್ಟ್ ಪ್ರಾಬ್ಲಮ್, ನಮ್ಮ ಗ್ಯಾರಂಟಿ ನಮ್ಮ ಕುತ್ತಿಗೆಗೆ ಬಂದು ನಿಂತ್ಕೊಂಡಿದೆ. ಅಟ್ಲೀಸ್ಟ್ ಈ 5 ಗ್ಯಾರಂಟಿಗಳಿದ್ದಾವಲ್ಲ, ಈ ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ದುಡ್ಡೇ ಇಲ್ಲದಿದ್ದ ಸಮಯದಲ್ಲಿ ಈಗ ಈ GST ಎಫೆಕ್ಟ್ ಇದೆ ಅಲ್ಲ, ಐ ಥಿಂಕ್ ಇಟ್ ಮೋಸ್ಟ್ ಎಫೆಕ್ಟ್ ಯಾವುದಾದ್ರೂ ಗವರ್ಮೆಂಟ್ಗೆ ಆಗುತ್ತೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಗೌರ್ಮೆಂಟ್ಗೆ. ಆಲ್ರೆಡಿ ತೆಲಂಗಾಣ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ಹತ್ರ ಆಗ್ತಾ ಇಲ್ಲಪ್ಪ ಇನ್ನು ಅಂತ ಹೇಳುವ ಸ್ಥಿತಿಯಲ್ಲಿದ್ದಾರೆ. ಈ ಗ್ಯಾರಂಟಿ ಹುಚ್ಚಿದೆ ಅಲ್ಲ, ಈಗ ಗೊತ್ತಾಗುತ್ತೆ. ಈಗ GST ಈಗ ಜನಗಳಿಗೆ, ಜನಗಳನ್ನು ಇನ್ನು ತಿದ್ದುವಂಗಿಲ್ಲ. ಯಾಕೆ ಹೇಳಿ? ಜನಗಳಿಗೇ ಒಳ್ಳೇದಿತ್ತು GST ರಿಫಾರ್ಮ್. ಯಾರಿಗೆ ಒಳ್ಳೇದು? ಜನಸಾಮಾನ್ಯರಿಗೆ ಒಳ್ಳೇದು. ನಾಳೆಯಿಂದ ನಿಮ್ಮ ರೇಟ್ಗಳು ಸೆಪ್ಟೆಂಬರ್ 22 ಡ್ರಾಸ್ಟಿಕಲಿ ನೀವು ದಿನನಿತ್ಯದ ಸಾಮಾನುಗಳನ್ನು ಪರ್ಚೇಸ್ ಮಾಡುವಾಗ ನಿಮ್ಮ 5% 15% ಎವರೇಜ್ ಇದ್ದಿದ್ದು ಈಗ 5% ಅಥವಾ ಅದಕ್ಕಿಂತ ಕೆಳಗಡೆ ಬಂದ್ರೆ ಸರ್, ಈಗ GST ಕಡಿಮೆ ಮಾಡಿರೋದ್ರಿಂದ ಮಾರಾಟದ ಬೆಲೆ ಜಾಸ್ತಿ ಮಾಡಿ ಅದ್ರ ಮೇಲೆ GST ಇಟ್ಬಿಟ್ರೆ? ಇಲ್ಲ, ಇಟ್ ಈಸ್ MRP is different. MRP is different, GST is different. ನಾವು there is a different slag. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈಗ ಇದು ಜನಸಾಮಾನ್ಯರಿಗೆ ಆಗಿರೋದ್ರಿಂದ ಯಾರು ಇದನ್ನು ಯಾಕೆ ಮಾಡಿದ್ರಿ ಅಂತ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರದವರು ವಿರುದ್ಧ ಮಾತಾಡಕ್ಕಾಗಲ್ಲ. ಅಲ್ಲ, ಯಾರು ಮಾಡ್ಲಿಕ್ಕಾಗಲ್ಲ. ಇದು ಜನಸಾಮಾನ್ಯರಿಗೆ ಬೇಕಾಗಿತ್ತು. ಟ್ಯಾಕ್ಸ್ ಇಸ್ ರೆಡ್ಯೂಸ್ಡ್. ಅರ್ಥ ಆಯ್ತಾ ನಿಮಗೆ? ಬಟ್ ಹಿಯರ್ ಗವರ್ಮೆಂಟ್ ಈಸ್ ಇನ್ ಪ್ರಾಬ್ಲಮ್. ಜಾಸ್ತಿ ಪ್ರಾಬ್ಲಮ್ ಯಾರು ಹೇಳಿ? ಕರ್ನಾಟಕ ಗೌರ್ಮೆಂಟ್. ಯಾಕಂದರೆ ಈ ಟ್ಯಾಕ್ಸ್ ಡಿಡಕ್ಷನ್ ಏನಾಗುತ್ತೆ, ಈಗ ಕಲೆಕ್ಷನ್ ಏನಾಗುತ್ತೆ, ಇಂಟರ್ನ್ ಬರುವಾಗ ಏನಾದರೂ ಇಯರ್ಲಿ ಯಾವುದು 15,000 crores ಲಾಸ್ ಆಗುತ್ತೆ ನಮ್ಗೆ ಏನು ಹೇಳ್ತಾರಲ್ಲ ರಾಮಲಿಂಗಾರೆಡ್ಡಿ ಅವರು. ವಿ ಆರ್ ಇನ್ ಬಿಗ್ ಟ್ರಬಲ್. ಯಾಕಂದರೆ ಕಲೆಕ್ಷನ್ ವರ್ಸಸ್ ರೆವಿನ್ಯೂ ಅಂತ, ರೆವಿನ್ಯೂ ವರ್ಸಸ್ ಎಕ್ಸ್ಪೆಂಡಿಚರ್ ಅಂತ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಕರೆಕ್ಟ್. ಈಗ ಅದು ಮ್ಯಾಚ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆ್ಯಂಡ್ ಇದು ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಪ್ಲ್ಯಾನ್ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಸೆಪ್ಟೆಂಬರ್ 22 ವೆರಿ ಶಾರ್ಟ್ ಟೈಮಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮ್ಮ ಸೆಪ್ಟೆಂಬರ್ ನಂತರದ ರೆವಿನ್ಯೂ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ವಿ ಹ್ಯಾವ್ ಅನದರ್ 6 months ಲೆಫ್ಟ್. ನಮ್ಮ ನೆಕ್ಸ್ಟ್ ಏನಾದರೂ ಬಜೆಟ್ ಆಗಬೇಕಾದ್ರೆ ಇಲ್ಲ, ಏನಾದರೂ ಮಾಡುವಾಗ ಅಲ್ಲಿವರೆಗಿನ ನಮ್ಮ ರೆವಿನ್ಯೂ ಏನಾಗುತ್ತೆ, ನಮ್ಮ ಪ್ರೊಜೆಕ್ಟೆಡ್ ರೆವಿನ್ಯೂ ಇರುತ್ತಲ್ಲ, ದಟ್ ವಿಲ್ ಗೆಟ್ ಮೋಸ್ಟ್ ಎಫೆಕ್ಟೆಡ್. 6 ತಿಂಗಳ ಪ್ರೊಜೆಕ್ಟೆಡ್ ರೆವೆನ್ಯೂ ಏನು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಆಗಿತ್ತು, ಇಷ್ಟೆಲ್ಲ ಮಾಡಿದ್ರಿಂದ ಆಗಿತ್ತು, ಅದು ಎಫೆಕ್ಟ್ ಆಗುತ್ತೆ. ಸರ್, ಇದು ಅಂದರೆ ಚೈನ್ ಲಿಂಕ್ ಅಂತ ಅನ್ಕೋಬೋದಾ ಸರ್? ಈಗ ಕಲೆಕ್ಷನ್ ಕಡಿಮೆ ಆಗುತ್ತೆ ಅಂತಂದಾಗ, ರೆವೆನ್ಯೂ ಕಡಿಮೆ ಆಗುತ್ತೆ ಅಂತಂದಾಗ ಈಗಲೇ ಅಭಿವೃದ್ಧಿಗಳಿಗೆ ಕೊಡೋಕೆ ದುಡ್ಡಿಲ್ಲ, ಇನ್ನು ಅದು ಅಲ್ಲಿಗೂ ಲಾಸ್ ಆಗುತ್ತೆ ಅಂತ ಹೇಳ್ಬೋದಾ, ಅಥವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದಾ? ಹೇಗೆ? ಮೆಜಾರಿಟಿ ಡೆವಲಪ್ಮೆಂಟ್ ವರ್ಕ್ಗೆ ಕರ್ನಾಟಕ ಗವರ್ಮೆಂಟ್ ವಿಲ್ ಹ್ಯಾವ್ ಎ ಮೇಜರ್ ಪ್ರಾಬ್ಲಮ್ ಇನ್ ದಿಸ್. ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ನಮ್ಮ ಬಜೆಟ್ಟಿನ ಹೈಯೆಸ್ಟ್ ಏನು ಎಕ್ಸ್ಪೆಂಡಿಚರ್ ಏನು ಹೋಗ್ತಾ ಇದೆ, ಪರ್ಸೆಂಟೇಜ್ ಏನು ಹೋಗ್ತಾ ಇದೆ, ಅದು ಖಾಲಿ ಫ್ರೀ
ಬೀಸ್ ಅಂತ ಏನು ಕೊಡ್ತಾ ಇದ್ರಲ್ಲ ಇವರು ಗ್ಯಾರಂಟಿ ಭಾಗ್ಯಗಳಿದಲ್ವ ಅದರಲ್ಲಿ ಹೋಗ್ತಾ ಇದ್ದಾವೆ. ಸೊ ಈಗಾಗಲೇ ಜನಗಳು ಇಲ್ಲಿ ಬೇಸತ್ತೋಗಿದ್ದಾರೆ, ಡೆವಲಪ್ಮೆಂಟ್ ವರ್ಕ್ಗಳು ಏನು ಆಗ್ತಾ ಇಲ್ಲ ಇರುವಾಗ ಈಗ ಬಜೆಟನ್ನು ಸರಿದೂಗಿಸ್ಕೊಂಡು ವಿತ್ತೀಯ ಕೊರತೆ ಇಲ್ಲದೆ ಹೋಗುವಂತಹ ಸ್ಥಿತಿಯಲ್ಲಿ ಈಗ ಈ ಒಂದು ಏನು ಜರ್ಕ್ ಇದೆ ಅಲ್ವಾ, ಎಸ್ ಇದು ಜನಸಾಮಾನ್ಯರು ವೆಲ್ಕಮ್ ಮಾಡುವಂಥ ಮೂವ್ ಆದರೂ ಕರ್ನಾಟಕ ಸರ್ಕಾರಕ್ಕೆ ಟೂ ಅರ್ಲಿ. ಏನಕ್ಕಂದ್ರೆ ನೀವು ನೋಡಿ ಅಲ್ಲಿ GST ಕಡಿಮೆ ಆಗಿದೆ, ಇಲ್ಲಿ ಏನೇನು ಇನ್ಕ್ರೀಸ್ ಆಗಿದೆ ಅಂತ ನಾವು ವಾಟ್ ಆಲ್ ವಿ ಆರ್ ಟ್ರೈಂಗ್ ಟು ಇಂಟರ್ನ್ ಇಲ್ಲಿ ನಾವು ಆ ಬಜೆಟ್ ಆ ಭಾಗ್ಯಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ ಕರ್ನಾಟಕದಲ್ಲಿ ಮೊನ್ನೆ ನೀವು ಕೇಳಿದಿರಿ ಲಾಸ್ಟ್ ವೀಕ್ ರಿಜಿಸ್ಟ್ರೇಷನ್ ಚಾರ್ಜಸ್, ರೆವಿನ್ಯೂ ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಅನ್ನು ನಾವು ಸ್ಟ್ಯಾಂಪ್ ಡ್ಯೂಟಿನೂ ಡಬಲ್ ಮಾಡಿದ್ವಿ. ನೀವು ನೋಡಿ ಡಬಲ್ ಮಾಡಿದ್ವಿ, ಯಾವುದನ್ನು ಕಡಿಮೆ ಮಾಡಿದ್ವಿ. ಕರೆಂಟ್ ರೇಟಿಂದ ಹಿಡಿದು ಹಾಲಿನ ರೇಟಿಂದ ಹಿಡಿದು ನಾವು ರೈತರ ಹೆಸರಲ್ಲಿ ಹಾಲು 2 ರೂಪಾಯಿ ಜಾಸ್ತಿ ಮಾಡಿ, ಯಾರಿಗೆ? ರೈತರಿಗೆ ಹೋಗುತ್ತೆ. 4 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಹೋಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಮಾಡಿಬಿಡಿ, ಕಾರ್ಪೊರೇಷನ್ ಅಲ್ಲಿ ಎಲ್ಲಾ ಟ್ಯಾಕ್ಸ್ಗಳನ್ನು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಬಿಡಿ. ನಥಿಂಗ್ ಇನ್ಕ್ಲೂಡಿಂಗ್ ನೀವು ರೋಡ್ ಟ್ಯಾಕ್ಸ್ ಇಂದ ಹಿಡಿದು ಯಾವುದನ್ನು ನೋಡಿದ್ರೆ ಯಾವುದು ಬಿಟ್ಟಿಲ್ಲ. ಈಗ ಇನ್ನು 15,000 crores ಸಪೋಸ್ ಲೈಕ್ ರಾಮಲಿಂಗಾರೆಡ್ಡಿ ಸೆಟ್ ನಮ್ಮ ರೆವಿನ್ಯೂಗೆ ಗೊತ್ತಾಗುತ್ತೆ ಅಂತ ಇವ್ರಿಗೆ ಗೊತ್ತಾದ್ರೆ ಇನ್ನು ಅದನ್ನು ಸರಿದೂಗಿಸ್ಬೇಕಾದ್ರೆ ಮತ್ತಿನ್ಯಾವ್ದಾದ್ರು ಜಾಸ್ತಿ ಮಾಡಿ ಯಾವ್ದಕ್ಕೆ ಹಾಕ್ಬೇಕು ಅಥವಾ ಗ್ಯಾರಂಟಿಗಳೇನಾದ್ರು ಕ್ಯಾನ್ಸಲ್ ಮಾಡೋ ಸಂದರ್ಭ ಬಂದ್ರೆ ಸರ್? ಅಲ್ಲ, ಈಗ ಅದನ್ನು ಕಷ್ಟದ ಸ್ಥಿತಿ. ಅದನ್ನು DK ಶಿವಕುಮಾರ್ ಅವರು ಒಂದಿನ ಹೇಳಿದ್ರು, ನಾವು ನೋಡ್ಬಿಟ್ಟು ಇನ್ನು ಪ್ಲಾನ್ ಮಾಡ್ತೀವಿ ಅಂತ. ಆದ್ರೆ ಸಿದ್ದರಾಮಯ್ಯನವರು ಈಸ್ ಇನ್ ಒನ್ ಸ್ಟ್ಯಾಂಡ್, ನಾನು ಏನು ಆದರೂ ಕೂಡ ನಾನು CM ಇರುವವರೆಗೆ ನಾನು ಭಾಗ್ಯಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅನ್ನೋದು ಅವರ ಮಾತು. ಬಟ್ ನನಗನ್ನಿಸ್ತ ಪ್ರಕಾರ, ನನಗೆ ಇವತ್ತು ಅನಿಸ್ತಾ ಇದೆ, ಈ ಏನು ಮೋದಿಯವರ GST ಬಾಣ ಇದೆ ಅಲ್ವಾ, ಸ್ಟ್ರೈಟ್ ಅವೇ ಹಿಟ್ಟಿಂಗ್ ಕರ್ನಾಟಕ ಗವರ್ಮೆಂಟ್ಸ್ ಬಜೆಟ್. ಇದು ವಿಚಲಿತ ಆಗುವಂಥ ಸ್ಥಿತಿ ಕರ್ನಾಟಕ ಗವರ್ಮೆಂಟ್ಗೆ. ಎಲ್ಲೋ ಕಡೆ ನಾವು ಇನ್ಕ್ರೀಸ್ ಮಾಡಿಕೊಂಡು ರೆವಿನ್ಯೂ ಮಾಡುವಂತ ಎಣಿಸ್ಕೊತಾ ಇದ್ವಿ, ವಿ ಆರ್ ಕೋಪಿಂಗ್ ಅಪ್, ವಿ ಆರ್ ಮ್ಯಾನೇಜಿಂಗ್ ಇರ್ತಾ ಇದೆ. ನಾವು ಎಲ್ಲೋ ಈಗ ಅಲ್ಲಿ ಬರುವಂಥದ್ದು 15,000 ಹೋದ್ರೆ ನೀವು ಇನ್ನು ಯಾವುದರಲ್ಲಿ ಇನ್ಕ್ರೀಸ್ ಮಾಡ್ತೀರಿ? ಯಾವುದು ಬಿಟ್ಟಿದ್ರಿ? ಯಾವುದನ್ನಾದ್ರೂ ಒಂದಾದ್ರೂ ಕರ್ನಾಟಕ ಗವರ್ಮೆಂಟ್ ಇಂದ ಬಿಟ್ಟಿದ್ರಿ ಇಷ್ಟವರೆಗೆ ಇನ್ಕ್ರೀಸ್ ಮಾಡಲಿಕ್ಕೆ? ಇಟ್ ಇಸ್ ಫೈನ್. 15,000 ಏನು ಕಡಿಮೆ ಆಗುತ್ತೆ ನೋಡಿ, ದಟ್ಸ್ ಅ ಸ್ಟ್ರೈಟ್ ಹಿಟ್ ಟು ಸಿದ್ದರಾಮಯ್ಯ ಗವರ್ಮೆಂಟ್. ಆಲ್ ರೈಟ್ ಸರ್.